ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು? ಆ ಫೋನಲ್ಲಿ ಏನಿರಬಹುದು? ಆ ಫೋನಲ್ಲಿ ಏನಾದರೂ ಆ ಹುಡುಗಿ ಹಾಗೆ ಸೂರ್ಯಪ್ರಕಾಶ್ ನಡುವೆ ಏನಾದರೂ ಒಂದು ಸಂಬಂಧದ ಒಂದು ಕೊಂಡಿ ಸಿಗತ್ತಾ ಅಥವಾ ಇಲ್ವಾ? ಯಾವುದೇ ರೀತಿ ಸುಳಿವೇ ಸಿಗೋದಿಲ್ವಾ? ನಿಜವಾಗಿ ಹೇಳಬೇಕಂದ್ರೆ ಫೋನೇ ಆನ್ ಆಗಲ್ಲ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲೇ ಭಾನುಮತಿ ಹಾಗೆ ವೈಜಯಂತಿ ಇಬ್ಬರು ಕೂಡ ಅಕ್ಕ ತಂಗಿರು ಜೈಲಿಗೆ ಸೇರಿದ್ದಾಯಿತು. ಕಂಬಿ ಎಣಿಸ್ಕೊಂಡು ಕೂತ್ಕೋಬೇಕಾಗಿದೆ. ಊಟ ಮಾಡೋಕ್ಕೂ ಕೂಡ ವೈಜಯಂತಿಗೆ ಅಲ್ಲಿ ಇಷ್ಟ ಆಗ್ತಿಲ್ಲ. ಹಾಗಂತ ಈ ಕಡೆ ಭಾನುಮತಿ ಕೂಡ ತಂಗಿ ಮಾತು ಕೇಳಿಕೊಂಡು ಸುಮ್ಮನಿದ್ದಾರೆ. ಹಾಗಿದ್ರೆ ಇವರಿಬ್ಬರು ಊಟನೇ ಮಾಡಲ್ವ? ಯಾವ ಪರಿಸ್ಥಿತಿ ತಂದೊಡ್ಕೋಬಹುದು ಅವರು? ಜೊತೆಗೆ ಇನ್ನೊಂದು ಅನುಮಾನ ಕೂಡ ಬರುತ್ತೆ. ಇಲ್ಲಿ ವಿಜಯ್ ಮನೇಲಿ ಇನ್ನೇನೋ ಅವ್ರು ಜೈಲಿಗೆ ಸೇರಿದ್ರು, ಮನೇಲಿ ನೆಮ್ಮದಿ ನೆಲೆಸಬೇಕು ಅಂತ ಪುರೋಹಿತರನ್ನ ಕರೆದು ಏನಾಗ್ತಿದೆ ಅನ್ನೋದನ್ನು ಕೇಳಿದ್ರೆ ಪುರೋಹಿತರು ಹೇಳಿದ ಮಾತುಗಳು ಮನೇಲಿ ಎಲ್ರಿಗೂ ಕೂಡ ಆತಂಕನ ಉಂಟು ಮಾಡುತ್ತೆ. ಈ ಮನೇಲಿ ಪ್ರಾಬ್ಲಮ್ ಆಗ್ತದೆ ಅಂದರೆ ಅದಕ್ಕೆ ಕಾರಣ ಯಾವುದೋ ಒಂದು ಅತೃಪ್ತವಾದಂಥ ಆತ್ಮ ಇದೆ. ಆ ಒಂದು ಆತ್ಮನೇ ನಿಮ್ಗೆ ಇಷ್ಟೆಲ್ಲ ತೊಂದರೆ ಮಾಡ್ತದೆ ಅಂತ ಹೇಳ್ತಾರೆ. ಅದ್ರ ಜೊತೆ ಇನ್ನೂ ಒಂದು ಮಾತು ಹೇಳ್ತಾರೆ. ಮೊದಲು ಅದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ. ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಯಜಮಾನರು ಸೂರ್ಯಪ್ರಕಾಶ್ ಅವ್ರನ್ನ ಸರಿಯಾದ ರೀತಿಯಲ್ಲಿ ನೀವು ಶಾಸ್ತ್ರನ ಮುಗಿಸಿದ್ದೀರಾ, ತಿಥಿನ ಮಾಡಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಇಲ್ಲ ಅಂದರೆ ಖಂಡಿತವಾಗಿ ಇನ್ನು ಸ್ವಲ್ಪ ದಿನದಲ್ಲಿ ಖಂಡಿತ ದೊಡ್ಡ ತೊಂದರೆ ಆಗುತ್ತೆ, ನೀವು ತುಂಬಾ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಪುರೋಹಿತರು. ಏನಪ್ಪ ಇದು? ಇಷ್ಟು ದಿನಗಳ ಕಾಲ ಯಾವುದೇ ಪ್ರೇತಾತ್ಮ ಇಲ್ಲ, ಯಾವುದೇ ಅತೃಪ್ತಿ ಆತ್ಮ ಇರಲಿಲ್ಲ. ಆಲ್ ಆಫ್ ಅ ಸಡನ್ ಅತೃಪ್ತಿ ಆತ್ಮ ಬಂತು. ಮನೇಲಿ ಎಷ್ಟು ಪೂಜೆ ಪುರಸ್ಕಾರಗಳಾಗಿದೆ, ಅವತ್ತು ಯಾವುದೂ ಇಲ್ಲದೆ ಇದ್ದದ್ದು ಇವಾಗ ಹೀಗೆ ಬಂತು. ಜೊತೆಗೆ ಅವ್ರು ಹೇಳೋ ಒಂದು ಮಾತು ಅನುಮಾನ ತರಿಸುತ್ತೆ. ಪುರೋಹಿತರು ಹೇಳೋದು ಮುಂದೆ ನಿಮಗೆ ತುಂಬ ದೊಡ್ಡ ಗಂಡಾಂತರ ಕಾದಿದೆ ಅಂತ. ಹಾಗಿದ್ರೆ ಏನರ್ಥ? ಏನಾಗ್ಬೋದು ಇಲ್ಲಿ? ಗೀತಾ ಮೇಲೆ ಏನಾದರೂ ಬಂದು ಬಿಡಬಹುದಾ? ಅಥವಾ ಇದೆಲ್ಲವೂ ಕೂಡ ಭಾನುಮತಿ ವೈಜು ಜೈಲ್ ಒಳಗೆ ಇಟ್ಕೊಂಡೇ ಪ್ಲಾನ್ ಮಾಡಿದ್ದಾರೆ. ಒಳಗಡೆ ಇದ್ದರೂ ಕೂಡ ಹೊರಗಡೆ ಇರ್ತಕ್ಕಂಥ ಇವರು ನೆಮ್ಮದಿಯಾಗಿರಬಾರ್ದು ಅನ್ನೋದು ಅವ್ರ ಇಂಟೆನ್ಷನ್ ಆಗಿದೆಯಾ? ಈ ಒಂದು ಕೂಡ ಅನುಮಾನ ಕೂಡ ಬರುತ್ತೆ. ಅದಕ್ಕೆ ಉತ್ತರ ಸಿಗಬೇಕು ಅಂದರೆ ಕಾಲ ಕಳೆದಂತೆ ಉತ್ತರ ಸಿಗತ್ತೆ. ಜೊತೆಗೆ ಈ ಕಡೆ ಪುರೋಹಿತರು ಹೇಳಿದ್ರಿಂದಾಗಿ ಮನೆಯವರೆಲ್ಲರೂ ಆತಂಕಕ್ಕೊಳಗಾಗ್ತಾರೆ. ಏನು ಮಾಡೋದು ಏನು ಅಂತ ಯೋಚನೆ ಮಾಡ್ತಾರೆ. ಮಾವನ ಫೋನ್ ಅಂತ ಗೀತಾ ಹೇಳ್ತಿದ್ದಾಗೆ ಎಲ್ಲಿಟ್ಟಿದ್ದೀವಿ ಅಂತ ಯೋಚನೆ ಮಾಡಿ ಮೊದಲು ಮೊಬೈಲ್ ತೊಗೊಂಡು ಬರ್ತಾರೆ. ಅದು ಆನ್ ಮಾಡ್ತಾರೆ. ಫೈನಲಿ ಫೋನ್ ಕೂಡ ಆನ್ ಆಗತ್ತೆ. ಒಮ್ಮೆ ಫೋನ್ ಆನ್ ಆದ ತಕ್ಷಣ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ. ಖಂಡಿತ ಒಂದು ಫೋನ್ ಆದಮೇಲೆ ಏನಾದರೂ ಸುಳಿವು ಸಿಕ್ಕೇ ಸಿಗತ್ತೆ ಅಂತ. ಖಂಡಿತವಾಗಿ ಆ ಫೋನಲ್ಲಿ ಏನಾದರೂ ಸುಳಿವು ಸಿಗತ್ತಾ? ಹಾಗಿದ್ರೆ ಆ ಹುಡುಗಿನ ಅಟ್ಟಾಡಿಸ್ಕೊಂಡು ಬಂದ್ರಲ್ಲ, ಆಕೆ ಯಾರು? ಸೂರ್ಯಪ್ರಕಾಶ್ ಅವ್ರಿಗೂ ಸಂಬಂಧ ಇದೆಯಾ? ಅದಕ್ಕೋಸ್ಕರನೇ ಇವ್ರ ಮನೇಲಿ ಬಂದು ಪ್ರೇತಾತ್ಮ ಆಗಿದಾರ? ಏನಿದು ಕಥೆನ ಕಗ್ಗಂಟ ಅಥವಾ ನಿಜವಾದ ಪ್ರೇತಾತ್ಮನ ತಿಳ್ಕೋಬೇಕು? ಒಂದನ್ನು ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.